ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುಕನ್ಯಾ ಕಿಚನ್. ಇವತ್ತು ನಾನು ಮಾಡ್ತಿರುವಂಥ ರೆಸಿಪಿ ಬಂದ್ಬಿಟ್ಟು ಒಂದು ಹೆಲ್ದಿ ರೆಸಿಪಿ ಅಂತಂದೇ ಹೇಳ್ಬೋದು. ಅದು ಏನಪ್ಪ ಅಂತಂದರೆ, ತರಕಾರಿ ಎಲ್ಲ ಬಳಸ್ಕೊಂಡು ಒಂದು ಹೆಲ್ದಿಯಾಗಿ ರಾಗಿ ಸೂಪ್ ಅನ್ನೋದು ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಹೆಲ್ತ್ಗಾದ್ರೂ. ಚಿಕ್ಕ ಮಕ್ಕಳಾದರೂ ದೊಡ್ಡವರಾದರೂ ತುಂಬಾ ಇಷ್ಟವಾಗೂ ಕುಡಿತಾರೆ ಇದನ್ನು. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ನಾನು ಮೊದಲನೇದಾಗಿ ಸ್ಟವ್ ಆನ್ ಮಾಡಿಕೊಂಡು ಕಡೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಟರ್ ಅನ್ನೋದು ಹಾಕ್ಕೊಳ್ತೀನಿ. ನಿಮ್ಮ ಹತ್ರ ಬಟರ್ ಇಲ್ಲಪ್ಪ ಅಂದರೆ ತುಪ್ಪ ಆದ್ರೂ ಹಾಕ್ಕೊಳ್ಬೋದು, ಎಣ್ಣೆ ಆದ್ರೂ ಹಾಕ್ಕೊಳ್ಬೋದು. ಬಟರ್ ಎಲ್ಲ ಕರಗಿದ್ಮೇಲೆ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಈ ರೀತಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇವಾಗ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿ, ಒಂದು ಗ್ರೀನ್ ಚಿಲ್ಲಿನ ಈ ರೀತಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಎಲ್ಲ ಐಟಮು ಸಮೇತ. ಒಂದು ಅರ್ಧ ಕಪ್ ಆಗೋಷ್ಟು ಕ್ಯಾರೆಟು, ಒಂದು ಅರ್ಧ ಕಪ್ ಆಗೋಷ್ಟು ಬೀನ್ಸು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚಿಕ್ಕದಂದ್ರೆ ಅಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಸಮೇತ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಏನು ಬೇಯಿಸಿಲ್ಲ, ನಾನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಒಂದು ಮೀಡಿಯಮ್ ಸೈಜ್ದು ಹಣ್ಣಾಗಿರುವಂಥದ್ದು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಲ್ಟನ್ನು ಸಮೇತ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡಿದ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬ್ರೊಕೋಲಿ ಸಮೇತ ನಾನು ಹಾಕ್ಕೊಳ್ತಾ ಇದ್ದೀನಿ. ಬ್ರೊಕೋಲಿನ ನಾನು ಮುಂಚೆನೇ ಇದರಲ್ಲಿ ಹುಳ ಏನಾದರೂ ಇರುತ್ತಲ್ಲ, ಒಂದು 5 ನಿಮಿಷ ನಾನು ಬಿಸಿನೀರಲ್ಲಿ ನೆನೆಸಿಟ್ಕೊಂಡು ಆಮೇಲೆ ತಗೊಂಡಿದ್ದೆ ಬ್ರೊಕೋಲಿನ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಬೇಕು ಅನ್ಕೊಳ್ತೀವಿ ಅಷ್ಟು ಕ್ವಾಂಟಿಟಿಗೆ ಇಲ್ಲಿ ನೀರು ಅನ್ನೋದು ಸೇರಿಸ್ಕೊಳ್ಬೇಕಾಗುತ್ತೆ. ಸೇರಿಸ್ಕೊಂಡು ಕ್ಯಾಪ್ ಹಾಕ್ಬಿಟ್ಟು ನೀರು ಕುದಿಯೋಕ್ಕೆ ಬಿಡೋಣ. ಇವಾಗ ಒಂದು ಬೌಲ್ಗೆ ನಾನು ಒಂದು 2 ಟೀ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಅನ್ನೋದು ತಗೊಳ್ತಾ ಇದ್ದೀನಿ. ನೋಡಿಲಿ, ನಾನು ಮಾಡುವಂಥ ಕ್ವಾಂಟಿಟಿಗೆ ನನಗೆ ಎರಡು ಟೀ ಸ್ಪೂನ್ ಆಗೋಷ್ಟು ರಾಗಿ ಹಿಟ್ಟು ಸಾಕಾಗುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡ್ತಿದ್ರಲ್ಲ, ಗಂಟುಗಳೇನು ಇಲ್ಲದೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಪ್ಪ ಅಂದರೆ ನಮಗೆ ಹಾಕೋ ಟೈಮಲ್ಲಿ ಗಂಟುಗಳು ಹಂಗೆ ಇದ್ಬಿಡುತ್ತೆ, ತಿನ್ನೋವಾಗೂ ಸಮೇತ ಹಂಗೇ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನಮಗೆ ಈ ರೀತಿ ನೀರು ಕುದಿಯೋ ಟೈಮಲ್ಲೇ ನಾವು ಇದಕ್ಕೆ ಹಿಟ್ಟನ್ನೋದು ಸೇರಿಸ್ಕೊಳ್ಬೇಕು, ಕಲಸಿಟ್ಕೊಂಡಿರೋದನ್ನ. ನೋಡ್ತಿದ್ರಲ್ಲ, ಒಂದು ಕೈಯಲ್ಲಿ ಹಾಕ್ಕೊಳ್ತಾ ಒಂದು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇಲ್ಲಪ್ಪ ಅಂದರೆ ಗಂಟುಗಳಾಗ್ಬಿಡುತ್ತೆ ನಮಗೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಹಾಕಿದ ತಕ್ಷಣ ನಾವು ಹಂಗೇ ಮಿಕ್ಸ್ ಮಾಡೋದು ಕೈ ಬಿಡಬಾರ್ದು, ಹಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಒಂದು 2 ನಿಮಿಷ ಆದ್ರೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಬರುತ್ತೆ. ಇವಾಗ ನಾನು ಇದಕ್ಕೆ ಒಂದು 3/4 ಟೀ ಸ್ಪೂನ್ ಆಗುವಷ್ಟು ಇಲ್ಲಿ ಪೆಪ್ಪರ್ ಪೌಡರ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಚಿಕ್ಕ ಮಕ್ಳಿಗೆ ಕೊಡೋದಾದರೆ ಸ್ವಲ್ಪ ನೋಡಿಬಿಟ್ಟು ಪೆಪ್ಪರ್ ಪೌಡರ್ ಅನ್ನೋದು ಹಾಕ್ಕೊಳ್ಳಿ. ನಮಗೆ ಇಲ್ಲಿ ದೊಡ್ಡವರು ಚಿಕ್ಕವರು ಎಲ್ಲರೂ ತಿಂತಾರೆ, ಅದಕ್ಕೆ ಮೀಡಿಯಮ್ಮಾಗಿ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲಿ ಸಾಲ್ಟ್ ಏನಾದರೂ ಬೇಕಪ್ಪ ಚೆಕ್ ಮಾಡಿಕೊಂಡು ಹಾಕ್ಕೊಳ್ಬೋದು. ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಮೇತ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಎಷ್ಟು ಟೇಸ್ಟಿಯಾಗಿರುವಂಥ ಸೂಪ್ ಅನ್ನೋದು ರೆಡಿ ಆಗೋಯ್ತೆ. ನೋಡಿ, ಈ ರೀತಿ ಇರಬೇಕು ನಮಗೆ ಕನ್ಸಿಸ್ಟೆನ್ಸಿ ಅನ್ನೋದು ಸೂಪು. ನೋಡ್ತಿದ್ರಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ಟ್ರೈ ಮಾಡಿ ನೋಡಿ. ಇದು ಡಯಟ್ ಮಾಡೋರಿಗೂ ಸಮೇತ ತುಂಬಾ ಹೆಲ್ದಿ ಅಂತಂದೇ ಹೇಳ್ಬೋದು. ಇಲ್ಲಪ್ಪ ಅಂದರೆ ಸ್ಟಾರ್ಟಿಂಗಲ್ಲೇ ತುಂಬ ಬಿಸಿಲು ಸ್ಟಾರ್ಟ್ ಆಗಿದೆ ಆಗಲೇ. ಈ ರೀತಿ ನೀವು ಬೆಳಗ್ಗೆ ಟೈಮಲ್ಲಿ ಒಂದು ಸರಿ ತಗೊಳ್ಳೋದ್ರಿಂದ, ಇಲ್ಲ ಬೆಳಗ್ಗೆ ಆದರೂ ಸಾಯಂಕಾಲ ಆದರೂ ತಗೊಳ್ಳೋದ್ರಿಂದ ನಿಮಗೆ ಬಾಡಿಗೆ ತಂಪು ಅನಿಸುತ್ತೆ. ನೋಡಿದ್ರೆ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು. ಜಸ್ಟ್ ಒಂದು ಕ್ಯಾರೆಟು, ಒಂದು ಬೀನ್ಸು, ಒಂದು ಟೊಮೆಟೊ, ಒಂದು ಈರುಳ್ಳಿ ಹಾಕ್ಕೊಂಡು ಮಾಡ್ಕೊಂಡ್ರೂ ಸಾಕಾಗುತ್ತೆ. ನಿಮ್ಮ ಹತ್ರ ಎಲ್ಲ ತರಕಾರಿ ಇಲ್ಲಪ್ಪ ಅಂದ್ರೂ. ನೋಡಿದ್ರಲ್ಲ, ತುಂಬ ಹೆಲ್ದಿ ರೆಸಿಪಿ ಅಂತಂದೇ ಹೇಳ್ಬೋದು. ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.